ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ಸ್ವಾಗತಿಸುತ್ತಾ ನಾನು ನಿಮ್ಮ ಎಂ.ಐ. ಅಥವಾ ಮಲ್ಲಪ್ಪ ಜೊತೆವಾರ. ಪ್ರಜ್ವಲ್ ಹೆಸರಿಗೆ ಇದು ಸಾಕು, ಎಲ್ಲರೂ ಏನಪ್ಪ ಈ ಅತ್ಯಾಚಾರಿ ಅಂಥೇಳಿ ಗೊಣಗ್ತಾರೆ. ಈ ಒಂದು ಅನ್ಯಾಯಕ್ಕೊಳಗಂಥ ಹೆಣ್ಮಕ್ಳು ನರಳುತ್ತಾರೆ. ಈಗಾಗಲೇ ಮಾಧ್ಯಮದ ಮೂಲಕ ಅನೇಕ ಫೋಟೋಸ್ಗಳು ಹೋಗಿದ್ದರಿಂದಾಗಿ ಮಾಡಿದ್ದರಿಂದಾಗಿ ಸಾಕಷ್ಟು ಹೆಣ್ಮಕ್ಕಳು ಹಾಸನ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದಾರೆ ಅನ್ನೋದು ಸಹ ನಾವು ಮಾಡಿದ್ದೀವಿ ಇಲ್ಲಿವರೆಗೆ. ಈ ವ್ಯಕ್ತಿಗೆ ಎಲ್ಲಿಗೆ ಬಂತು ಪ್ರಕರಣ, ಇವರ ಶಿಕ್ಷೆ ಯಾವಾಗ ಅನ್ನೋದು ಭಾಳಷ್ಟು ಹೆಣ್ಣುಮಕ್ಕಳ ಮನದ ಮಾತು. ಯಾಕಪ್ಪ ಅಂತಂದ್ರೆ ಇಂಥ ಒಬ್ಬ ಅಯೋಗ್ಯ ಸಂಸದ ಇವತ್ತು ನಮ್ಮ ನಡಗಿದ್ದಾರಪ್ಪ ಅನ್ನೋದನ್ನು, ಅದರಲ್ಲೂ ದೇವೇಗೌಡರಂಥ ಮನೆತನದಲ್ಲಿ ಹುಟ್ಟಿದಂಥ ಈ ಪ್ರಜ್ವಲ್ ಏನೇನು ಮಾಡಿದ ಏನೇನಿಲ್ಲ ಅನ್ನೋದನ್ನು ಸಾಕಷ್ಟು ಏನಪ್ಪ ಅಂತಂದ್ರೆ ವರದಿಗಳು ಬಂದವು. ಅವ್ರನ್ನ ಹಿಡ್ಕೊಂಡು ತರೋದು ಒಂದು ಸಾಹಸ ಆಯಿತು, ಬಂದ ಏನೂ ಆಯಿತು. ಇವತ್ತು ಮತ್ತು ಅದನ್ನು ಆದಷ್ಟು ಈ ಒಂದೇನು ಆರೋಪಿತ ಇದ್ದಾರೆ ಈ ವ್ಯಕ್ತಿ ಪ್ರಜ್ವಲ, ಇವರು ಕೇಸನ್ನು ಇನ್ನಷ್ಟು ಮುಂದೆ ತೊಗೊಂಡು ಹೋಗುವಂತಹ ಒಂದು ಕೆಲಸಗಳು ನಡೀತಾ ಇದ್ದಾವೆ. ಆದಷ್ಟು ಡಿಲೇ ಮಾಡುವಂಥದ್ದು ಅಂತೇಳಿ ಈ ಒಂದು ನಮ್ಮ ಏನಪ್ಪ ಅಂತಂದ್ರೆ ಈ ಪ್ರಜ್ವಲರ ವಿರೋಧವಾಗಿ ವಾದಿಸುವಂಥ ವಕೀಲರು ವಾದ ಆಗ್ಯದ. ಯಾಕಂದರೆ ಹೌದು ಸರಿ ಅದ, ಇವತ್ತು ಅದು ಅದ್ರ ಮೇಲೆ ದೋಷಾರೋಪಣೆ ಮಾಡಿದ್ರೆ ಮೇಲೆ ಚರ್ಚೆ ಆಗಬೇಕು, ಹೌದು ತಪ್ಪು ಅದನ್ನು ಇಲ್ಲೋ ಅದು ಕನ್ಫರ್ಮ್ ಆಗಬೇಕು. ತಪ್ಪಾಗಿದ್ದರೆ ಶಿಕ್ಷೆ, ನಿರಪರಾಧಿ ಶಿಕ್ಷೆ ಕೊಡಿಸೋದು ತಪ್ಪ ಅಂತೇಳಿ ಇಡೀ ಕಾನೂನು ಬೇಸಿಕ್ ಥಿಂಗ್ ಅದು. ಅದಕ್ಕೆ ವಿಚಾರಣೆ ಮಾಡೋದಕ್ಕಿಂತ ಕರಾರಿಲ್ಲ ಅಂತ ನ್ಯಾಯಾಧೀಶರು ಹೇಳಿದರೆ, ಅದೇ ಕಾಲಕ್ಕೆ ಇನ್ನೊಂದು ಡಿಮಾಂಡನ್ನು ನಮ್ಮ ಏನಪ್ಪ ಅಂತಂದ್ರೆ ಪ್ರಜ್ವಲ ಪರ ಇದ್ದಂಥ ವಕೀಲರು ಕೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಅವರು 2,000 ವಿಡಿಯೋಗಳು ಮತ್ತು 13,000 ಫೋಟೋಗಳಿದ್ದಂಥದ್ದು ಒಂದು ವಿಡಿಯೋ ಏನದು ವಿಡಿಯೋಗಳಿದ್ದಾವೆ, ಅದನ್ನು ನಮ್ಮ ಡ್ರೈವರ್ ಕಡೆಯಿಂದ ತೆಗೆದುಕೊಂಡಿದ್ದಾರೆ. ಅವುಗಳು ನಮಗೆ ಕೊಡಿಸ್ಬೇಕು. ನನ್ನ ಕಾರು ಚಾಲಕನ ಸ್ಯಾಮ್ಸಂಗ್ ಫೋನ್ನಿಂದ ಪಡೆದುಕೊಂಡಿರುವ ಫೋಟೋಗಳು ಮತ್ತು ಎಲ್ಲ ವಿಡಿಯೋಗಳು ನನಗೆ ಒದಗಿಸುವಂತೆ ಪ್ರಾಸಿಕ್ಯೂಷನ್ಗೆ ನಿರ್ದೇಶಿಸಬೇಕಂತೇಳಿ ಅವರು ಕೇಳ್ತಾ ಇದ್ದಾರೆ. ಕೊಡಬೇಕು ಅವ್ರಿಗೆ. ಯಾಕೆ ಬೇಕಾಯ್ತವ ನಿಮ್ಗೆ ಅನ್ನೋದು ಇಲ್ಲಿ ಮೂಲಭೂತ ಪ್ರಶ್ನೆ. ಏನು ಕಾರಣ ಗೊತ್ತಿಲ್ಲ, ಬಟ್ ಅವ್ರು ಕೇಳ್ತಾ ಇದ್ದಾರೆ. ಈ ಆ ಸಂದರ್ಭದಲ್ಲಿ ಈ ನಮ್ಮ ಪ್ರಾಸಿಕ್ಯೂಷನ್ ಪರ ಇದ್ದಂತಹ ಈ ವಕೀಲರು, ಈ ಸಂತ್ರಸ್ತ ಮಹಿಳೆಯರ ಪರ ಇದ್ದಂಥ ವಕೀಲರು ಅದನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅನ್ನೋನು ವಾದ ಮಾಡ್ತಾರೆ. ಇದರಿಂದ ಆ ಪಾಪ ಎಷ್ಟೋ ಹೆಣ್ಣುಮಕ್ಕಳಿಗೆ ಒಂದು ಪ್ರೈವಸಿಗೆ ಖಾಸಗಿತನಕ ಹೊರತು ಬರ್ತದೆ, ಅದು ಕೊಡಲಿಕ್ಕೆ ಆಗೋದಿಲ್ಲ. ಅವು ಹೆಚ್ಚು ಕಡಿಮೆ 2,000 ವಿಡಿಯೋಗಳಿದ್ದಾವೆ ನೀವು ಮಾಡಿದಂತಹ ಆ ಒಂದು ಈ ಲಫಂಗಿರಿಯ ಫೋಟೋಗಳನ್ರಿ, ಮತ್ತೇನು ಅನ್ರಿ 2,000 ಇದ್ದಾವೆ. ಮತ್ತು ಫೋಟೋಗಳು 15,000 ಫೋಟೋ ಇದ್ದಾವೆ. ಅದು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸಂತ್ರಸ್ತರ ಸಲುವಾಗಿ ಯಾರು ಅದಾರ ಅವ್ರ ಬಗ್ಗೆ ನೀವು ಚರ್ಚೆ ಮಾಡ್ಬೋದು, ಉಳಿದವ್ರ ಬಗ್ಗೆ ಅಲ್ಲ. ಸುಮ್ಮನೆ ನಾವು ಆಧಾರ ಅಷ್ಟೆ ನೀವು ಮಾಡಿದ್ದೇಕಂತೇಳಿ. ಯಾಕಂದರೆ ಈಗಾಗಲೇ ಭಾರತೀಯ ದಂಡ ಸಂಹಿತೆ ಪ್ರಕಾರ ಅವ್ರ ಮೇಲೆ 1860 ಕಲಂ 354 A, 354 B, 354 C, ಅದೇ ಕಡೆಗೆ 376 2N, 376 2K, 506 201 ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಕಲಂ 66 ಅಡಿಯಲ್ಲಿ ಇವ್ರ ಮೇಲೆ ಕ್ರಿಮಿನಲ್ ದಾಖಲೆ ಮಾಡ್ಕೊಂಡಿದ್ದಾರೆ ಈಗಾಗಲೇ ಇವೆಲ್ಲ ಕಲಂಗಳಲ್ಲ. ಇಂಥ ಸಂದರ್ಭದಲ್ಲಿ ವಿಚಾರಣೆ ನಡೀತಿರೋ ಸಂದರ್ಭದಲ್ಲಿ ಅದನ್ನು ನೀವು ಕೇಳ್ತಾ ಇರೋದು ಸರಿಯಲ್ಲ ಮತ್ತು ನಾವು ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ನ್ಯಾಯಾಧೀಶರು ಹೇಳಿದ್ದಾರೆ. ದೂರದಾರರ ಬಗ್ಗೆ ನಾವು ಕೊಡೋದಿಲ್ಲಪ್ಪ ಅನ್ನೋಂಥ ಮಾತನ್ನು ದೂರದಾರ ಬಗ್ಗೆ ನೀವು ಹೇಳ್ಬೋದು. ಯಾರಿಗೆ ಅನ್ಯಾಯ ಆಗ್ಯದ ಅವ್ರದ್ದು ಚರ್ಚೆಗೆ ಬರ್ತಾ ಇದ್ದಾರೆ, ಅವ್ರ ಬಗ್ಗೆ ನೀವು ಕೇಳಿರಿ, ಮಾತಾಡ್ರಿ, ಮತ್ತು ಬೇರೆ ಎನ್ಕ್ವೈರಿ ಮಾಡಿರಿ. ಆದರೆ ಇನ್ನುಳಿದ ದಾಖಲೆಗಳನ್ನು ನಾವು ಕೊಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಅದನ್ನು ಕೇಳೋದಕ್ಕೆ ನಿಮ್ಗೆ ಹಕ್ಕು ಇಲ್ಲ ಅನ್ನೋದು ಸ್ಪಷ್ಟವಾಗಿ ನ್ಯಾಯಾಧೀಶರು ಹೇಳಿಬಿಟ್ಟಿದ್ದಾರೆ. ಅದೇ ಕಾಲಕ್ಕೆ ವಿಚಾರಣೆ ಮುಂದೂಡ್ತಾ 16 ತಾರೀಕು ಮತ್ತೊಮ್ಮೆ ಡೇಟ್ ಕೊಟ್ಟಿದ್ದಾರೆ ಆ ವಿಷಯದಲ್ಲ. ಅದೇನೂ ಇರಲಿ, ಇದು ಒಂದು ಕಡೆಗೆ ಕೋರ್ಟಿನ ಒಂದು ಪ್ರಕ್ರಿಯೆ ನಡೀತಾ ಇದ್ದಾರೆ. ಇನ್ನೊಂದು ಕಡೆಗೆ ಏನಪ್ಪ ಅಂತಂದ್ರೆ ಈ ಪ್ರಜ್ವಲರ ಬಗ್ಗೆ ಈಗಾಗಲೇ ಅಸಮಾಧಾನ ಸಾಕಷ್ಟು ಇದಾವೆ ಜನರಲ್ಲೇ. ಅದರಲ್ಲೂ ಅವರ ಹೊಳೆ ನರಸೀಪುರ ಆಗಿರ್ಬೋದು ಅಥವಾ ಅದರ ಸುತ್ತಲಿನ ಪ್ರದೇಶ ಆಗಿರ್ಬೋದು, ಹಾಸನದಲ್ಲಿ ಆಗಿರ್ಬೋದು, ಅನೇಕರು ಪ್ರಜ್ವಲರ ವಿರೋಧವಾಗಿ ಇವತ್ತಿಗೂ ಸಹಿತ ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಇಂಥ ಘಟನೆ ಒಬ್ಬ ಸಂಸದನಾಗಿ, ಒಬ್ಬ ಸಂಸತ್ತಿನ ಒಬ್ಬ ಮೆಂಬರ್ ಆಗಿ ಇಂಥ ಘಟನೆ ಮಾಡ್ತಾ ಇದ್ದಾರಲ್ಪ. ಅದರಲ್ಲೂ ಒಂದು ಸುಸಂಸ್ಕೃತ ಮನೆತನ ಅಂತ ಹೇಳ್ಕೊಳ್ಳುವಂಥ
ದೇವೇಗೌಡರ ಮನೆತನದಿಂದ ಬಂದಂಥ ಇವರು ಈ ಕೆಲಸಗಳನ್ನು ಮಾಡೋದು ತಪ್ಪು ಅನ್ನೋದು ಜನಸಾಮಾನ್ಯರಲ್ಲ. ಅಂತೂ ಒಟ್ಟಿನಲ್ಲ ಇನ್ನೂ ಅವರು ಅಪರಾಧಿ ಆಗಿಲ್ಲ, ಆ ಮಾತು ಬೇರೆ. ಎಲ್ಲಿವರೆಗೆ ನ್ಯಾಯಾಲಯ ಅಪರಾಧಿ ಅಂತ ಘೋಷಿಸೋದಿಲ್ವೋ ಅಲ್ಲಿವರೆಗೆ ಅವರು ಆರೋಪಿ ಮಾತ್ರ ಅನ್ನೋದು ಈಗಾಗಲೇ HD ಕುಮಾರಸ್ವಾಮಿಗಳು ತಮ್ಮ ಅನೇಕ ಸಂದರ್ಭಗಳಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇನ್ನೂ ಆದರೂ ಇಷ್ಟೆಲ್ಲ ನಡೆದ್ರು, ಇಷ್ಟೆಲ್ಲ ಕೇಸ್ಗಳು ಹಾಕಿದ್ರು ಸಹಿತ ಏನಪ್ಪ ಅಂತಂದ್ರೆ ಅವರು ತಪ್ಪಿತಸ್ಥರಲ್ಲ ಅನ್ನುವಂಥ ವಾದವನ್ನು ನಮ್ಮ HD ಕುಮಾರಸ್ವಾಮಿಗಳು ಮತ್ತು ನಮ್ಮ ದೇವೇಗೌಡರ ಕುಟುಂಬದವರು ವಾದ ಮಾಡ್ತಾಯಿದ್ದಾರೆ. ವಾದ ಮಾಡಲಿ, ಈ ವಾದ ಪ್ರತಿವಾದ ನಡೆದದ, ಇಲ್ಲಿ ಎಲ್ಲಿವರೆಗೆ ಹೋಗ್ಬೋದು ಅನ್ನೋದು ಸಹಿತ ಈಗಲೇ ಹೇಳಲಿಕ್ಕೆ ಆಗದೇ ಇದ್ದರೂ ಒಂದೊಂದು ಸ್ಪಷ್ಟ ಅನ್ನಿಸ್ಲಿಕ್ಕತ್ತದ. ನಕ್ಕಿ ಅಂತಲ್ಲ, ಇವರಿಗೆ ಪ್ರಜ್ವಲ್ ಅವ್ರಿಗೆ ಶಿಕ್ಷೆ ಆಗ್ತದೆ, ಆದರೆ ಎಂಥ ಶಿಕ್ಷೆ ಆಗ್ಬೋದು ಅನ್ನೋದು ನ್ಯಾಯಾಧೀಶರಿಗೆ ಬಿಟ್ಟಂಥದ್ದು. ಜೊತೆಗೆ ಅಲ್ಲಿಯ ಪ್ರಸಂಗಗಳು, ಅವು ಘಟನೆಗಳು ಇದ್ರ ಮೇಲೆ ನಿಲ್ಲುವಂಥದ್ದು. ಆದ್ರೆ ಅಲ್ಲಿ ನಡೆದ ಅತ್ಯಾಚಾರ ಕಥೆಗಳು ಮಾತ್ರ ಸುಳ್ಳಿನಲ್ಲ, ಫ್ಯಾಕ್ಟ್ ಅಂತೇಳಿ. ಯಾಕಂದ್ರೆ 2,000 ವಿಡಿಯೋಗಳಿದ್ದಾವೆ. ಅವೆಲ್ಲ ವಿಡಿಯೋಗಳು ಸ್ವತಃ ಅವರ ಮಾಡಿದಾರಂಥ ಆರೋಪಗಳಿದ್ದಾವೆ, ಫೋಟೋಗಳಿದ್ದಾವೆ 15,000. ಹೀಗಾಗಿ ಈ ಒಂದು ಅಪರಾಧಿಯ ಕ್ರಿಯೆ ನಡೆದದ್ದು ಪ್ರಜ್ವಲ್ರಿಂದ ಮುಚ್ಚಾಗಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಡೆವಲಪ್ಮೆಂಟ್ ಮಾತ್ರ ಚೆನ್ನಾಗಿ ನಡೆದಿದ್ದಾವೆ. ಪ್ರಜ್ವಲ್ ಎನ್ಕ್ವೈರಿ ನಡೀತಾ ಇದೆ. ಜನಸಾಮಾನ್ಯರು, ಅನ್ಯಾಯಕ್ಕೊಳಗಾದಂಥ ಸ್ತ್ರೀಯರು ಅಥವಾ ಮಹಿಳೆಯರು ಇದ್ರ ಬಗ್ಗೆ ಒಂದು ಸ್ವಲ್ಪ ಸಾವಧಾನದಿಂದ ವೇಟ್ ಮಾಡಬೇಕಾಗ್ತದೆ. ಇದು ನ್ಯಾಯಾಂಗದ ಪ್ರಕ್ರಿಯೆ. ಆ ಪ್ರಕ್ರಿಯೆ ನಿಧಾನಕ್ಕಾದರೂ ಒಳ್ಳೆಯ ಡಿಸಿಷನ್ ಕೊಡ್ತದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ತದೆ ಅನ್ನುವಂಥದ್ದು ಅಷ್ಟೇ ಸತ್ಯದ. ಯಾಕಂದ್ರೆ ನಮ್ಮ ನ್ಯಾಯಾಲಯದ ಬೇಸಿಕ್ ಥಿಂಗ್ ಏನಪ್ಪ ಅಂತಂದ್ರೆ, ನಾವು ಏನಪ್ಪ ಅಂತಂದ್ರೆ 100 ಅಪರಾಧಿಗಳಿಗೆ ಶಿಕ್ಷೆ ಕೊಡ್ಬೋದು, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು ಒಂದು ರೂಲ್ಸ್ ನಮ್ಮಲ್ಲಿದೆ. ಆ ದಿಶೆಯಲ್ಲೇ ಆ ನೆಲೆಯಲ್ಲಿ ಪ್ರಜ್ವಲ್ ಅವರಿಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನಕ್ಕಿ ಹೌದು ಅಲ್ಲೋ ವಿರ ಮಾಡಿದರು ಅನ್ನುವಂಥದ್ದು. ಅದು ಈಗಾಗಲೇ ಅನುಭವಿಸಿದಂಥ ಹೆಣ್ಣುಮಕ್ಕಳು ಸಾಕಷ್ಟು ಆಂದೋಲನ ಮಾಡಿದರು, ಪ್ರತಿಭಟನೆ ಮಾಡಿದರು. ಈಗ ನ್ಯಾಯಾಲಯದ ದಾರಿಯನ್ನು ನೋಡ್ತಾ ಇದ್ದಾರೆ. ಯಾಕಂದ್ರೆ ಯಾವ ಹೆಣ್ಮಕ್ಕಳು ಒಬ್ಬರಿಬ್ಬರಲ್ಲ, ಅನೇಕ ಹೆಣ್ಮಕ್ಕಳು ಅವ್ರ ಮೇಲೆ ಆದಂಥ ಅನ್ಯಾಯಗಳ ಬಗ್ಗೆ ಓಪನ್ನಾಗಿ ಮಾತಾಡೋದ್ರಿಂದಾಗಿ ಅವ್ರಿಗೆ ಎಷ್ಟೋ ನೋವುಗಳಾಗ್ಯಾವ, ಮಾನಸಿಕ ನೋವುಗಳಾಗಿದ್ದಾವೆ, ತೊಂದರೆಗಳಾಗಿದ್ದಾವೆ. ಅವುಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಈಗಾಗಲೇ ಅನೇಕ ವರದಿಗಳು ಬಂದಿದ್ದಾರೆ. ಕಣ್ಣೀರು ಹಾಕುವಂಥ ಅನೇಕ ಹೆಣ್ಣುಮಕ್ಕಳದು ಪ್ರತಿಭಟನೆ ಹಾಸನದಲ್ಲಿ ಆಗಿದ್ರ ಬಗ್ಗೆ ವರದಿಗಳು ಇದ್ದಾವೆ. ಎಲ್ಲ ನೆಲೆಯಲ್ಲಿ ಅಲ್ಲಿಯ ಹಾಸನಷ್ಟೇ ಅಲ್ಲ, ಇನ್ನುಳಿದ ಕಡೆ ಇದ್ದಂಥ ಎಲ್ಲ ಹೆಣ್ಣುಮಕ್ಕಳಿಗೆ ಇದೊಂದು ಅಪಮಾನಕರವಾದಂಥ ವಿಷಯ ಆಗಿದೆ. ಇದನ್ನು ಸೀರಿಯಸ್ ಆಗಿ ಗಂಭೀರ ತೆಗೆದುಕೊಂಡಿರುವಂಥ ನ್ಯಾಯಾಂಗ ಅಥವಾ ನ್ಯಾಯಾಲಯ ಅದ್ರ ಬಗ್ಗೆ ಒಂದು ಪಾಸಿಟಿವ್ ಇಂಥ ಘಟನೆ ಆಗಬಾರ್ದು ರಿಪೀಟೆಡ್ಲಿ. ಅದರಲ್ಲೂ ಸಮಾಜದ ಗಣ್ಯ ವ್ಯಕ್ತಿಗಳಿಂದ. ಜನಸಾಮಾನ್ಯರೇನೂ ಆಗ್ತವೆ, ಇಲ್ಲೂ ನಡೀದಿಲ್ಲ ಅಂತಲ್ಲ. ಅತ್ಯಾಚಾರ, ಕೊಲೆ, ಸುಲಿಗೆ ಇವೆಲ್ಲ ಸಾಮಾನ್ಯವಾಗಿ ನಡೆಯೋದ್ರಿಂದಾಗಿ ಇವತ್ತು ಪೊಲೀಸ್ ವ್ಯವಸ್ಥೆ ಅದ, ನ್ಯಾಯಾಂಗ ವ್ಯವಸ್ಥೆ ಅದ, ಅದೆಲ್ಲ ಸತ್ಯನ. ಆದರೆ ಒಬ್ಬ ಸಮಾಜದ ದೊಡ್ಡ ವ್ಯಕ್ತಿಯಾಗಿ, ಮಾರ್ಗದರ್ಶಕಾಗಿ, ಜನರಿಂದ ಆಯ್ಕೆ ಆದಂಥ ಒಬ್ಬ ಸಂಸದ ಇಂಥ ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಇದನ್ನು ಯಾವ ರೀತಿ ಖಂಡಿಸೋದು? ಇದಕ್ಕಿರೋ ಒಂದು ಹಾದಿ ಶಿಕ್ಷೆ ಆಗಬೇಕಪ್ಪ ಇದಕ್ಕಂತೇಳಿ. ಮೋಸ್ಟ್ಲಿ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಮತ್ತು ದಿಟ್ಟವಾಗಿ ಇಲ್ಲಿಯ ವ್ಯವಹಾರಗಳನ್ನು ಸಮರ್ಪಕವಾಗಿ ಸರ್ಕಾರ ನಡೆಸ್ಕೊಂಡು ಹೊರಟಿದ್ದನ್ನು ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಪ್ರಜ್ವಲ್ರು ಈ ಒಂದು ಬಲೆಯಿಂದ, ಅನ್ಯಾಯದ ಬಲೆಯಿಂದ ಹೊರಗೆ ಬರೋದು ಭಾಳ ಕಷ್ಟ ಅಂಥೇಳಿ ಈಗಂತ ಅನ್ನಿಸ್ತದೆ. ನೋಡೋಣ ಏನಾಗ್ತದೆ. ಯಾಕಂದ್ರೆ ಪ್ರಜ್ವಲ್ ನಮ್ಮ ರೇವಣ್ಣವರು ಮತ್ತು ರೇವಣ್ಣವ್ರ ಮೇಲೂ ಆರೋಪ ಇದ್ದಾವೆ, ತಂದೆಯವ್ರ ಮೇಲೂ. ಅವರೆಲ್ಲರ ಏನಪ್ಪ ಅವರಿಂದ ಆದಂಥ ಅನ್ಯಾಯಗಳಾದಂಥ ಹೆಣ್ಣುಮಕ್ಕಳು ಇವತ್ತು ಪುಟದ ನಿಂತಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ಈ ಸಂದರ್ಭದಲ್ಲಿ ಹೇಳುವಂಥದ್ದು. ಆದರೆ ಘಟನೆ ನಡೆದ ಸತ್ಯ ಅಂಥೇಳಿ 1-2 ಆಗಿದ್ರೆ ನಾವು ಇಲ್ಲಿ ಬಿಡಪ್ಪ ಏನೋ ಆಗಿರ್ಬೋದು, ತಪ್ಪಿರ್ಬೋದು ಅನ್ಬೋದು. ನೂರಾರು ಮತ್ತು ಸಾವಿರಾರು ವಿಡಿಯೋಗಳು ಇರೋದ್ರಿಂದಾಗಿ ಯಾರಾದರೂ ಈ ಕೇಸ್ ಮುಚ್ಚಿ ಹೋಗ್ತದೆ ಅನ್ನೋದು ಸುಳ್ಳ ಅಂಥೇಳಿ ಒಂದು ಗಂಭೀರವಾದ ನಂಬಿಕೆ. ಅದು ಖುಷಿ ಆಗುವುದಿಲ್ಲಂತೆ ಭಾಳಷ್ಟು ಜನರ ವಿಶ್ವಾಸ. ಮತ್ತು ನ್ಯಾಯಾಲಯ ಇದ್ದಿದ್ದು ನಿಜವಾಗಿಯೂ ಈ ಆರೋಪಿಗೆ ಅಪರಾಧಿ ಮಾಡಿ ಶಿಕ್ಷೆ ಕೊಡುತ್ತದೆ ಅನ್ನೋದು ನಂಬಿಕೆ ಎಲ್ಲರಲ್ಲೂ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ ಹೋಗಬೇಡ್ರಿ. ಯಾಕಪ್ಪ ಅಂತಂದ್ರೆ ಪ್ರಜ್ವಲ್ರಂಥ ವ್ಯಕ್ತಿಗಳು ಇನ್ನು ಮುಂದೆ ಬರಬಾರ್ದು ಭವಿಷ್ಯದಲ್ಲಿ ಅನ್ನೋ ನೆಲೆಗಟ್ಟಿನಲ್ಲೇ ನೀವು ವಿಚಾರ ಮಾಡ್ತೀರಿ ಅಂತ ತಿಳ್ಕೊಂಡು ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. H16 ನ್ಯೂಸ್, ಅರ್ಥಾತ್ ಸೀತಾರಾಮ್, ಸತ್ಯದ ಕೈಗಂಡೆ ವಂದನೆಗಳು.